ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಮತ್ತೊಂದು ಟಗರು ಮರಿ ಸಾಕಾಣಿಕೆ ಮಾಡತಕ್ಕಂಥ ಒಂದು ಶೆಡ್ ಅಲ್ಲಿ ಇದೀವಿ. ನೋಡ್ತಾ ಇರ್ಬೋದು ಮರಿಗಳು ಎಷ್ಟು ಚೆನ್ನಾಗಿ ಬಂದಿದಾವಂತೆ. ಶೆಡ್ ಸುಮಾರಾಗಿದ್ರು ಕೂಡ ಮರಿಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಇವರು. ಈ ಮರಿ ಸಾಕೋದ್ರಲ್ಲಿ ಅಷ್ಟು ಆಸಕ್ತಿ ಅವರಿಗೆ. ನೋಡಿ ಮರಿಗಳು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಕೆಲವೊಬ್ರು ಚೆನ್ನಾಗಿರೋ ಶೆಡ್ ಇರಬೇಕು ಮತ್ತೆ ಎಲ್ಲ ವ್ಯವಸ್ಥೆ ಇರ್ಬೇಕಂತಾರೆ. ಆದ್ರೆ ಇವರು ಈ ತರ ಶೆಡ್ ಅಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿರೋ ಮರಿಗಳನ್ನ ಸಾಕ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಮರಿಗಳ ಸಾಕಕ್ಕೆ ಹೈಟೆಕ್ ಶೆಡ್ ಬೇಕಂತ ಏನಿಲ್ಲ. ಈ ನೆಲದ ಮೇಲೆ ಕೂಡ ಚೆನ್ನಾಗಿ ಸಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಇವು ಬಂದು ಬಕ್ರೀದ್ ಬ್ಯಾಚ್ ಎಲ್ಲ ಎರಡೆರಡಲ್ಲಿ ಇದಾಗ ವರ್ಷ ಇಡೀ ಮೇಯಿಸಿರ್ತಕ್ಕಂಥ ಮರಿಗಳಿವು. ಬಕ್ರೀದ್ಗೆ ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಲ್ಲ, ಈ ನಂಬರ್ಗೆ ಈ ಮರಿ ಮಾಲಕರಿಗೆ ಕಾಲ್ ಮಾಡಿ ನೀವು ಮಾತಾಡಿ ಈ ಮರಿಗಳು ಬೇಕಿದ್ರೆ ತಗೊಳ್ಬೋದು. ಹಾಗೆ ನಮ್ಮೊಟ್ಟಿಗೆ ಅವರು ಸಹ ಮಾತಾಡ್ತಾರೆ ಮರಿ ಮಾಲಕರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ಮಾತಾಡ್ಸೋಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಣ್ಣವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನೇನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. 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 ನಿಮ್ಮ ಹೆಸರಣ್ಣ? ಲಾಲ್ ಸಾಬ್. ಲಾಲ್ ಸಾಬ್. ಯಾವ ಊರಣ್ಣ ಇದು? ಗುಡುಗುಂಟ. ಇವಾಗ ನಿಮ್ಮ ಹತ್ರ ಟೋಟಲ್ ಆಗಿ ಮರಿ ಎಷ್ಟದವಣ್ಣ? ಇವು ದೊಡ್ಡವಣ 20 ಅದಾವ. ದೊಡ್ಡ 20 ಅದಾವ. 20 ಅದಾವ. ಇವಾಗ ತಂದ್ ಎಷ್ಟು ದಿನ ಆಯ್ತಾ ನೀವು? ಈಗ 1 ವರ್ಷ ಆಯ್ತಾ. 1 ವರ್ಷದಿಂದ ಸಾಕ್ತಾ ಇದ್ದೀರಾ? 1 ವರ್ಷ. ಅಂದ್ರೆ ವರ್ಷದಿಂದ ಸಾಕ್ಬೇಕಂದ್ರ ಕೆಲವೊಬ್ರಿಗೆ ಒಂದ್ 4-5 ತಿಂಗಳ ಯಾವ ತರ ಹಿಡಿಯಕ್ಕಾಗಲ್ಲ. ವರ್ಷದಿಂದ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಅಂತಾರೆ? ಅದೇ ಚಜ್ಜಿ ಮೆಕ್ಕೆಜೋಳ. ಅಂದ್ರೆ ವರ್ಷಕ್ಕಾಗುವಷ್ಟು ಒಟ್ಟು ಅದೆಲ್ಲ ಸ್ಟಾರ್ಟ್ ಒಟ್ಟು ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನೀವು ಹೊಲ್ದಾಗ ಬೆಳೆದಿರೋ ಒಟ್ಟಿರ್ತಾರ ಏನ್ ಕೊಂಡ್ಕೊಂಬರ್ತೀರ? ಇಲ್ಲ, ಕೊಂಡ್ಕೊಂಬರ್ತೀರಿ. ಕೊಂಡ್ಕೊಂಡ್ ಬಂದು ಹೊಲ್ದಾಗ ಐತ್ರಿ ಅದನ್ನ. ಅಂದ್ರೆ ಇವತ್ತು ಯಾವ ತಿಂಡಿ ಕೊಡೋದು ಯಾವ ಅಣ್ಣ? ಅದು ತಿಂಡಿ ಅಂದ್ರಿ ಜೋಳ ಚಜ್ಜಿ. ಜೋಳ ಹಾಕಂದ್ರಿ ಚಜ್ಜಿ ಮೆಕ್ಕೆಜೋಳ ಮಿಕ್ಸ್ ಹಾಕ್ತೇವೆ. ಅಂದ್ರೆ ಕುಚ್ಚಿಡ್ತೀರಾ? ನಾವು ಕುಚ್ಚಿನ ಇಡ್ತೀವಿ. ಕುಚ್ಚಿನ ಇಡ್ತೀರಿ. ಅಂದ್ರೆ ಇವಾಗ ಬಕ್ರೀದ್ ಬ್ಯಾಚ್ ಅಣ್ಣ ಇದು? ಬಕ್ರೀದ್ ಬ್ಯಾಚ್. ಎಷ್ಟು ತಿಂಗಳು ಹೋಗುತ್ತೆ ಅಣ್ಣ ಬಕ್ರೀದ್? ಬಕ್ರೀದ್ ಆಯ್ತು 1 ತಿಂಗಳ ಹೋಗ್ತಾರೆ. ಅದು 20 ಇನ್ನೊಂದ್ ತಿಂಗಳು ಹೋಗುತ್ತೆ. ಅಂದ್ರೆ ಯಾರ ಅಂದಾಜ್ ಕೇಳಿದ್ರ ಸ್ವಲ್ಪ ರೇಟ್ ಬಂದ್ರ ಕೊಡೋದ್ರಲ್ಲಿ ಇದ್ರಿ ಇವಾಗ? ಆಯ್ತು ಕೊಡ್ತೇವ್ರಿ. ಬಕ್ರೀದ್ ಆಗ್ತಲ್ಲ. ನೀವು ಯಾವ ಸಂತೆ ತಂದಿರಲ್ಲ? ನೀವು ಹುಣಸಿ ಸಂತೆ ತಂದಿರಿ, ದೇವರ ಸಂತೆ ತಂದ್ರಿ. ಅಂದ್ರೆ ಒಂದೇ ಹತ್ರ ತಂದಿಲ್ಲ? ಒಂದೇ ಹತ್ರ ತಂದ್ರಿ. ತರ್ತೀವ ಸಂತೆಗೆ ಹೋದ್ರೆ ಎಷ್ಟು ಹಾಕಿ ಬರ್ತಿದ್ರಿ ಅಣ್ಣ? 7-8 ಹಾಕಿ ನಂಗೆ. 7-8 ಹಾಕಿ ಬರ್ತೀವಿ. 7-8 ಹಾಕಿ. ಅಂದ್ರೆ ನೀವು ಹೋಗ್ತಾಮ್ರಿ ಯಾರ? ಇಲ್ಲ, ನಾನು ನಮ್ಮ ದೋಸ್ತ ಫ್ರೆಂಡ್ ಹೋಗಿ ಇಬ್ರು ಹೋಗಿ ಹಾಕ್ಕೊಂಡ್ ಬರ್ತೀರಿ. ಡೈಲಿ ಇಲ್ಲಿ ಯಾವ ತರ ಇದು ಕೆಳಗಡೆ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತೆ ಒಟ್ಟು ಕೊಡೋದಾಗಿರ್ಬೋದು, ಕಾಳು ಕೊಡೋದಾಗಿರ್ಬೋದು, ಎಷ್ಟು ಗಂಟೆಗೆ ಏನೇನ್ ಮಾಡ್ತೀರಿ ಸ್ವಲ್ಪ ಹೇಳೋಣ. ಅಲ್ಲಣ್ಣ, ಇದ್ರ ಟೈಮ್ ಇಂಚ ಮುಂಚೆ ಆಸೆ 8 ಗಂಟೆ 7:30 ಗಂಟೆ. ಅಂದ್ರೆ ಅಲ್ಲ ಬೆಳಗ್ಗೆ ಅಂತ ಹೇಳೋಣ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಯಾವ ರೀತಿ? ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲ ಬುಡ ಕ್ಲೀನ್ ಮಾಡಿ ಕಸ ಬಳದು ಅವಕ್ಕ ಬಂದ್ಮೇಲೆ ಅವಾಗ ಕಾಳು ಹಾಕ್ತೀನಿ. ಕಾಳು ಹಾಕ್ತೀರಿ? ಕಾಳು ಹಾಕಿ 1:15 ಗಂಟೆ ಬಿಟ್ಟು ಮತ್ತೆ ಆಮೇಲೆ ಮೊಟ್ಟಾಕಿ ನೀರು ಕುಡಿಸ್ತೀನಿ. ನೀರು ಕುಡಿಸ್ತೀರಿ? ಇವಾಗ ತರುವಾಗ ನೀವು ಈ ಒಂದೊಂದ್ ಮೇಲೆ ಎಷ್ಟು ಅವು 10,000 11,000 ಒಂದೊಂದು? 10,000. 13 ತನ ತಂದಿರಿ. 13 ತನ ತಂದಿರಿ? 13,000. ಇವಾಗ ಅಂದಾಜ್ ಎಷ್ಟು ತಿಂಗಳು ಆಯ್ತಾನೆ ಇವಾಗ ತಂದು? ಎಂತಂದ್ರಿ 1 ವರ್ಷ ಆಯ್ತ್ರಿ. 1 ವರ್ಷ ಆಯ್ತಾನೆ. ಅಂದ್ರೆ ಮರಿ ಚೆನ್ನಾಗಿ ಬಂದವಣ? 1 ವರ್ಷ ಆಯ್ತು ಮರಿ. ಇದು ಎಷ್ಟನೇ ಬ್ಯಾಚ್ ಅಣ್ಣ ಇದು? ಇದ್ರಿ 4ನೇ ಬ್ಯಾಚ್ ರೀ. 4ನೇ ಬ್ಯಾಚ್? 4ನೇ ಬ್ಯಾಚ್. 4ನೇ ಬ್ಯಾಚ್ ರೀ. ನೀವು ಇದ್ರೆ ಒಂದ್ ಟಗರು ಮರಿ ಎಷ್ಟು ಮಾರ್ಬೋದು ಅಣ್ಣ ನಿಮ್ಮ ಅಂದಾಜು ಲೆಕ್ಕಕ್ಕೆ? ನಮ್ಮ ಮಂದಿ ಅದ ರೀ. ಹಂಗ ಒಂದ್ ಅಂದಾಜು ಅಣ್ಣ, ಅಷ್ಟೇ ಕೊಡ್ಬೇಕಂತ ಏನಿಲ್ಲ. ನಾವು ಈ ದೊಡ್ಡ ಅಲ್ಲಾಕಿನ ಮರಿ 40 ಮೇಲೆ ಬಂದು ಕೊಡ್ತೇವೆ. ಅದಲ್ದು ಸಪ್ರೇಟ್ ಚಿಕ್ಕ ಮರಿನೂ ಮಾಡಿದ್ರೆ ಅಣ್ಣ? ಈ ಒಂದು ಚಿಕ್ಕ ಮರಿನ ಮಾಡಿ. ಇವು ಎಷ್ಟು ದಿನ ಆಯ್ತು ತಗೊಂಡ್ ಬಂದು? ಈ 1 ತಿಂಗಳಾಯ್ತ್ರಿ. ಇವು ತಿಂಗಳ. ವ್ಯಾಕ್ಸಿನ್ ಏನಾದ್ರು ಕೊಡ್ತೀರಾ? ವ್ಯಾಕ್ಸಿನ್ ಅಂದ್ರೆ ಈ ಎಣ್ಣೆ ಆಗಿರ್ಬೋದು, ಮೇಯ ಟಾನಿಕ್ ಆಗಿರ್ಬೋದು, ಮತ್ತೆ ಸಂತಿಯಿಂದ ತಂದ ತಕ್ಷಣ ಇವಾಗ ಜಂತ ಎಣ್ಣೆ ಆಗಿರ್ಬೋದು. ಜಂತ ಎಣ್ಣೆ ಅದು
ಅದು ಯಾವಾಗ ಪೀಪಾರು ಎಲ್ಲ ಎಣ್ಣೆ ಹಾಕ್ತಾರೆ ಮಾಡ್ತೀವಿ. ಅಂದ್ರೆ ಮೇ ಎಣ್ಣೆ ಏನಾರ ಹಾಕ್ತೀರಾ ಕಾರಣಕ್ಕಾರ? ಹಾಕ್ತಾರೆ ಸರ್ ಮಾಡ್ತೀವಿ. ಅಂದ್ರೆ ಬೆಳಿಗ್ಗೆ ಸಾಯಂಕಾಲ 2 ಕೊಡ್ತೀರಾ? ಇಲ್ಲ ಬೆಳಗ್ಗೆ ಅಷ್ಟೇ. ಬೆಳಗ್ಗೆ ಅಷ್ಟೇ. ದಿನ ಡೈಲಿ ಮಾತ್ರ ಕೊಡ್ತೀರಿ? ಡೈಲಿ ಕೊಡೋದು ಅದೇ ಒಂದು ವಾರ ಬಿಟ್ಟು ವಾರ ಬಿಟ್ಟು ವಾರ ಅಂದ್ರೆ ಒಟ್ಟು ಅವಾಗ ಒಂದೇ ಸರಿಗೆ ಕೊಟ್ಟು ಬಿಡ್ತೀರಿ. ಈ ಒಟ್ಟು ಯಾವ ಸೇವನಟ್ಟು ತೊಗರಿ ಹೊಟ್ಟು ಎರಡೇ ನಮ್ಮನೆ ಒಟ್ಟೊಳಗ ಸೇವನಟ್ಟು ತೊಗರಿ ಹೊಟ್ಟು ಅವನು ಬೇಕಾದಂಗೆ ಹುಲ್ಲನ್ನ ಹಾಕ್ತಿವ್ರಿ. ಹುಲ್ ತಿಂತಾವಣ? ಹುಲ್ ತಿಂತಾವ. ಈಗ ಮತ್ತೆ ಮೊನ್ನೆ ಸಜ್ಜಿ ಬಂದವ್ರಿ ಸೊಪ್ಪಿನ ಸ್ವಲ್ಪ ಇದಾಗ್ತಾನೆ. ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಕಟ್ ಮಾಡಿ ಹಾಕಿ ನೋಡ್ರಿ ಸೊಪ್ಪಿನ ಹಾಕ್ತೀನಿ ಅದನ್ನ ಹಾಕ್ತೀನಿ. ಅಂದ್ರೆ ಇವಾಗ ಹೊರಗಡೆ ಬಿಟ್ಟು ಏನ್ ಮೇಸಲ್ಲ? ಹೊರಗಡೆ ಹೊರಗಡೆ ಹೋಗಿಲ್ಲ. ಹಸಿಮೆ ಏನಾದ್ರು ಕೊಡ್ತೀರಿ? ಹಸಿಮೆ ತರ್ತೀರಿ ನಾಳೆ ಮಳೆಗಾಲಗ ಹಸಿಮೆ ಗದ್ದಾಗ ಹೊರಗಲ್ದಾಗ ತರ್ತೀನಿ. ಹಸಿಮೆ ಒಳ್ಳೇದ ಮರಿಗೆ? ಮಸ್ತಿ ಮಾಡ್ರಿ ಅವಾಗ ಟೈಮ್ನಾಗ ಒಟ್ಟು ಪಟ್ಟು ಅಷ್ಟು ಇಡ್ಕದ ಆಗ್ಬೇಕಲ್ರಿ ಅದಕ್ಕೆ ಹಸಿಮೆ ತರ್ತೀನಿ. ಅಂದ್ರೆ ಬೇಸಿಗೆಯಲ್ಲಿ ಕೂಡ ಹಾಕಿದ್ದು ಆಲೆ ಸುಗ್ಗಿ ಅನ್ನತ್ತೆ ಮತ್ತೆ ಕಾಲೇ ಆಗ್ಬಿಡುತ್ತೆ ಮತ್ತೆ ಹಸಿಮೆ ಆಗ್ತದೆ. ಅಂದ್ರೆ ಈ ಒಣ ಮೇವಿಗೆ ಬಂದಷ್ಟು ಚೆನ್ನಾಗಿ ಬರ್ತಾವಣ? ಇಲ್ಲ ಒಣ ಮೇವಿಗೆ ಚಲೋ ಬರೋದು. ಒಣ ಮೇವಿಗೆ ಚಲೋ ಬರೋದು. ಒಣ ಮೇವಿಗೆ ಗುರ್ತು ಚಲೋ ಬರೋದು ಮರಿ. ಅಂದ್ರೆ ಪಿಂಡ ಜಾಸ್ತಿ ಬರ್ತದೆ. ಹಸಿ ಮೇವು ಮರಿ ಅಂದ್ರೆ ಇಲ್ಲಿ ಕೆಳಗಡೆ ಯಾವಾಗ ಕ್ಲೀನ್ ಆಗಿಟ್ಟಿರ್ಬೇಕಲ್ಲ ಇಲ್ಲಿ? ಕ್ಲೀನ್ ಆಗಿರ್ತೀರಿ. ಒಂದ್ ಟೈಮ್ ಇದ್ರೆ 1 ದಿನ 3 ದಿನ 4 ಸಲ ಬೈತೀರಿ. 1 ದಿನಕ್ಕೆ 4 ಸರಿ ಕೆಳಗಡೆ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡ್ತಿರ್ತೇವೆ. ಇದೆಯಪ್ಪ ಅಂದ್ರೆ ಇಲ್ಲಪ್ಪ ಅಂದ್ರೆ 3 ಟೈಮ್ ಅಂತ ಮಾಡ್ತೀವಿ. 3 ಟೈಮ್ ಅಂತ ಕ್ಲೀನ್ ಮಾಡಿದ್ರೆ ಅಂದ್ರೆ ದಿವ್ಸಕ್ಕೆ 4 ಸಲ ಆಗ್ತದೆ ಅವ್ರು. ಅಂದ್ರೆ ಬೆಳಿಗ್ಗೆ ಬಂದ್ರೆ ಮತ್ತೆ ಬೈತೀವಿ. ಮತ್ತೆ ಸಾಯಂಕಾಲ ಬಂದಪ್ಪ ರಾತ್ರಿ 10-11 ಗಂಟೆಗೆ ಬೈತೀನಿ. ಅಷ್ಟು 10 ಗಂಟೆಗೆ ಅಂತ ಬೈತೀನಿ. ಅಂದ್ರೆ ಚೆನ್ನಾಗಿ ಕ್ಲೀನ್ ಮಾಡಿ ರೋಗ ಕಮ್ಮಿ ಆಗುತ್ತೆ. ಕ್ಲೀನ್ ಬೈತೀನಿ. ನೀಟಾಗಿ ಕೆಳಗಡೆ ಕ್ಲೀನ್ ಮಾಡ್ಲಿಕ್ಕೆ ರೋಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡಿದ್ರೆ ಒಳಗ ಬರುತ್ತಲ್ರಿ ಉಚ್ಚಿ ಪಚ್ಚಿ ಬಿದ್ದಿರ್ತಾರ ಹೀಗೆ ಬಿದ್ದು ಮತ್ತೆ ಕಾಲಿಗೆ ಗಿಡ ಆತಾವಂತ ಕಾಲೊಳಗ ಇದಷ್ಟ ಬೇರೆ ಉದ್ಯೋಗ ಏನಾರ ಮಾಡ್ತೀರಣ್ಣ? ನೀವು ಹೊಲ ಐತ್ರಿ ಹೊಲದಾಗ ಕೆಲಸ ಮಾಡ್ತೀನಿ. ಅಲ್ಲ ಜಮೀನು ಎಷ್ಟಿದೆ ಅಣ್ಣ ನಿಮ್ದು? ಜಮೀನು ಬಾಳ ಸ್ವಲ್ಪ ರೈಲು ಅದ. 1 ಎಕರೆ ಹೋಗ್ತಾರೆ. 1 ಎಕರೆ ಹೋಗ್ತಾ? ಅಂದ್ರೆ ಅಲ್ಲಿ ಬೆಳೆದಿರೋಂತ ಒಟ್ಟು ಏನಾದ್ರೆ ನೀವ್ ಇಟ್ಕೊಂತೀರಿ? ನಾವೇ ಮಾರಂಗಿಲ್ಲ, ನಾವೇ ಇಟ್ಕೊಂತ ಮಾರದ ಅವ ಒಕ್ಕಲ್ತನ ಮಾಡ್ತೀನಿ ರೀ. ಒಕ್ಕಲ್ತನ ಬಿಟ್ಟು ಮಾಡಿ ಸಾಕ 4 ಮಂದಿ ಆಗ್ತದೆ. ಒಕ್ಕಲ್ತನ ಮಾಡ್ತೀರಿ, ಮರಿನ ಸಾಕಾಣಿಕೆ ಮಾಡ್ತೀರಿ. ನೀವು ಎಷ್ಟು ತಿಂಗಳು ಆಯ್ತಾ ಅಂದ್ರೆ ಅಂತಂದ್ರೆ? ಅಷ್ಟು 1 ತಿಂಗಳ 2 ತಿಂಗಳ ಆಗ್ಬೇಕು. ನೀವು ಒಂದೊಂದು ಎಷ್ಟು ತಂದಿರಿ ಅಣ್ಣ? ಇವು 11,000 ಬಿಟ್ಟಾವ. 11,000 11,000. ಇವು ಅಂದ್ರೆ ಇವನು 1 ವರ್ಷ ಇಟ್ಕೊಂತೀರ ಮತ್ತೆ ನೋಡ್ರಿ ಮತ್ತೆ ರೇಟ್ ಬಂದ್ರೆ ಕೊಡ್ತೇವ್ರಿ. ಇವು ಚೆನ್ನಾಗಿದಾವಣ್ಣ ಮರಿ? ಚೆನ್ನಾಗ. ಅಂದ್ರೆ ಸಣ್ಣ ಮರಿ ಅಣ್ಣ ಇವನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂತಣ್ಣ? ಈಗ ಸಂತೆ ಗೊತ್ತಲ್ಲ ಅವ್ರೆ ನಮಗ್ ಚೇಸ್ ಬಂದು ತಗೊಂಡಿರಿ ಸ್ವಲ್ಪ ನಮ್ಗೆ ಚಲೋ ಬೂರ್ತಿ ಬರಕು ಮರಿ ಸ್ವಲ್ಪ ತಗೊಂಡಿರು. ಈಗ ಕೆಲವೊಬ್ರು ಸಂತೆ ಗೊತ್ತಾರಲ್ಲ ಅವ್ರಿಗೆ ಮರಿ ಆಯ್ಕೆ ಮಾಡ್ಕೊಳೋದು ಗೊತ್ತಿರಲ್ಲ. ಕೆಲವೊಬ್ರು ಚಿಕ್ಕ ಮರಿ ತಂದ್ಬಿಡ್ತಾರ, ಒಬ್ಬರೊಬ್ರು ಚೆನ್ನಾಗಿದ್ದು ತಗೊಂಡ್ಬಿಡ್ತಾರ. ಅಂದ್ರೆ ನೀವು ಹೋಗ್ತೀರಲ್ಲ, ನಿಮ್ಗೆ ಅನುಭವ ಐತೆ ಅಂತೀವಿ 1 3 ವರ್ಷ. ಅದ್ರಲ್ಲಿ ನೀವು ಅಲ್ಲಿ ಯಾವ ತರ ಇರ್ಬೇಕು ಮರಿ? ಉದ್ದ ಆಗಿರ್ಬೋದು, ಮತ್ತೆ ಅವು ಯಾವ ತರ ಇರ್ಬೇಕು? ಉದ್ದ ಬೀಸ್ ಇರ್ಬೇಕ್ರಿ ಮರಿ. ಅಂದ್ರೆ ಸ್ವಲ್ಪ ಮೈದಾರ ಸ್ವಲ್ಪ ಚಲೋ ಬರ್ತಾವ. ಸ್ವಲ್ಪ ಸಣ್ಣ ತಂದ್ಬಿಟ್ಟು ಡುಮ್ಮ ಕೊಡ್ತಾವ. ಚಲೋ ಇರ್ಬೇಕ್ರಿ, ಬಾಂಡಾಗಿರ್ಬೇಕು, ಚಲೋ ಇರ್ಬೇಕು. ನೋಡಿ ಕಾಪ್ ಫುಲ್ ಕಾಲ್ ಕೈಲಿ ಪಿಂಡ ಇರಬೇಕು, ಚಲೋ ಇರ್ಬೇಕು ಮರಿಗಳು. ಅಂದ್ರೆ ರೊಕ್ಕದ ರೇಟ್ನಾಗ ಎಷ್ಟು ಇರ್ಬೇಕಣ್ಣ? ನೋಡ್ರಿ ರೇಟ್ನಾಗ ಅದೇ ನಮಗ ಚಲೋ ಸಿಗ್ಬೇಕಾದ್ರೆ ಅದೇ 8-9 10 10,000 ಮೇಲೆ ತಂದ್ರೆ ಚೆನ್ನಾಗಿರ್ತಾವ. ಈಗ ಕೆಲವೊಬ್ರು 6,000 7,000 6,000 7,000 ಐತ್ರಿ. ನಮಗ್ ಸಿಗ್ತಾಗಲ್ರಿ ಅವು ಸೆಟ್ ಆಗಲ್ಲ. ಸ್ವಲ್ಪ ಚಲೋ ಇರ್ಬೇಕು. ಅಂದ್ರೆ ಈ ಉದ್ಯೋಗ ನಿಮ್ಗೆ ಅಂತ ಒಂಥರ ಹಚ್ಚಿ ಬಂದಂಗ ಆಗೈತ್ರಿ. ಈ ಲಾಭ ನಷ್ಟದ ಬಗ್ಗೆ ಸ್ವಲ್ಪ ಮಾತಾಡಿದ್ರ ಅಂದ್ರೆ ಇದ್ರಲ್ಲಿ ಚೆನ್ನಾಗಿ ಉಳಿತಾನ? ಉಳಿತಾನ ಮತ್ತೆ ಈಗ ಇಷ್ಟು ವರ್ಷ ಅಂತ ಉಳ್ದ ಮತ್ತೆ ಈ ವರ್ಷ ಏನ್ ಮಾಡ್ತೇನೆ ಸರ್? ವರ್ಷ ಉಳ್ದಿರ್ಬೇಕು. ವರ್ಷ ಉಳ್ದ್ರೆ ಉಳಿಸಲಾಗ ಮಾಡಕತ್ತೀನಿ. ಹಂಗಲ್ಲ ಒಂದ್ ಮರಿಗೆ ಅಂದಾಜ್ ಎಷ್ಟು ಉಳಿಸ್ಕೊಂತೀರ? ನೋಡ್ರಿ ಅಂಜಾಗ ಈ ನಮ್ ಮೇಲೆ ಅಂದ್ರೆ 40 ರಂಗ ಹೋದ್ರೆ ಒಂದು ಮರಿಗೆ 15,000 ಉಳಿತೈತ್ರಿ. ಒಂದ್ ಮರಿಗೆ 15,000? 40 ರಂಗ ಹೋದ್ರೆ. ಯಾಕಂದ್ರೆ 1 ವರ್ಷ ಹಿಡಿದಿರ್ತೀರಿ, ಅದ್ರದ್ದು ಖರ್ಚೆಲ್ಲ ಖರ್ಚೆಲ್ಲ ತೆಗದ್ರಿ. ಖರ್ಚೆಲ್ಲ ತೆಗೆದು 15,000 15,000 ನಮ್ ಲೆಕ್ಕ 40 ರಂಗ. ಅಂದ್ರೆ ನೀವು ಒಟ್ಟ ವರ್ಷದ ವರ್ಷ ಅದೇ ನಡ್ಬರ್ಕನ ಯಾವ ಬರ್ತಾವ್ರಿ ನಮ್ಮ ಮಂದಿ ಅತಿಕ ಅಂತ ಇದಕ್ಕೆ ಕೇಳಿದ್ರೆ ನಾವು ಕೊಡ್ತೇನ್ರಿ. ಕೊಡ್ತೀರಿ? ಕೊಡ್ತೇವೆ. ನೀವು ಸಪ್ರೇಟ್ ಕಟ್ಟಾಕ್ರಿ ಅಣ್ಣ? ಜಾಗ ಸಲ ಹಾಕೀನಿ. ಇದೇ ಭಾಷೆನಾಗ ಸ್ವಲ್ಪ ಕಾಲ್ ಬಂದು ಬಾಯಿ ಬಂದು ಹಂಗಾಗ್ಯಾರ. ಹೌದಲ್ಲ? ಅಂದ್ರೆ ಈ ಶೆಡ್ ಬಗ್ಗೆ ಅಣ್ಣ, ಇದು ಉದ್ದ ಎಷ್ಟೈತೆ ಅಣ್ಣ ಶೆಡ್? 40 40 ಹಿಂಗ ಆಗಲ್ಲ ಅಣ್ಣ?
ಅಗಲ 30 ಐತೆ. ಫ್ಯಾನ್ ಹಾಕ್ಬಿಟ್ಟಿದ್ದಾನೆ. ಹಾ ಫ್ಯಾನ್ ಹಾಕಿದೆ. ಅಂದ್ರೆ ಶೆಕೆ ಜಾಸ್ತಿ ಅಲ್ಲ? ಸೆಕಿ ಜಾಸ್ತಿ ಐತಲ್ರಿ ಈಗ ಮರಿಗಾಕ ಸೆಕಿ ಅಂದ್ರೆ ಪಾಡ ಸೆಕಿ ಜಾಸ್ತಿ ಐತಲ್ರಿ ಹಂಗಾಗಿ ಮರಿಗಳು ಚೆನ್ನಾಗಿ ಮೈಯಲ್ಲಿ. ಅಂದ್ರೆ ಜಾಸ್ತಿ ಬಿಸಿಲಿದ್ರೆ ಮರಿ ಅಷ್ಟು ಚೆನ್ನಾಗಿ ನೋಡ್ರಿ ಈಟಿಗೆ ಅದೇ ಕೆಟ್ಟ ಮರಿಗಳು. ಅಂದ್ರೆ ಮಳೆಗಾಲದಲ್ಲಿ ನಿಮ್ಮ ಹತ್ರ ಮರಿ ಇರ್ತಾವಣ್ಣ? ಇರ್ತಾವಣ್ಣ ಕಂಟಿನ್ಯೂ ವರ್ಷ ಹಂಗೆ ಇಟ್ಟಿರ್ತೀನಿ. ಅಂದ್ರೆ ಇವು ಮಳೆಗಾಲದಾಗ ಸಾಕೋದಕ್ಕೂ ಈ ಬೇಸಿಗೆ ಕಾಲದಲ್ಲಿ ಸಾಕೋದಕ್ಕೆ ಏನಾದ್ರು ವ್ಯತ್ಯಾಸ ಆಗುತ್ತೆ? ಮಳೆಗಾಲದಾಗ ಸ್ವಲ್ಪ ಅದೇ ಕಾಲ್ ಬೆನ್ನಿ ಬಾಯಿ ಬೆನ್ನಿ ಇರ್ತಾವ್ರಿ ತುಂಬಾ ಅಂತ ಇಲ್ಲಿ ನೋಡ್ಕೊಳೋದಾಗಿರ್ಬೋದು, ಯಾಕಂದ್ರೆ ರಜ್ಜು ಕಾಲೆಲ್ಲ ಸ್ವಲ್ಪ ನೋಡ್ಕೊಂತ ನಾವು ಹಿಂಸೆ ಮಾಡ್ಕೊಂಡು ಸೂಜಿ ಡಮ ಮಾಡ್ಕೊಂಡು ಇವಾಗ ಅಣ್ಣ ಇಷ್ಟೊಂದು ಮರಿ ಅದ ನಿಮ್ಗೆ. ಈ ಒಂದ್ ಮರಿ ಹುಷಾರಿಲ್ಲ ಅಂದ್ರೆ ಅದನ್ನ ಯಾವ ರೀತಿ ಕಂಡು ಹಿಡಿತೀರಿ ಅಣ್ಣ? ಅದೇ ಯಾವಾಗ ಸ್ವಲ್ಪ ನಿಂದಿರ್ತೀರಿ ಮೈಯಾಗ ಬರಂಗಿಲ್ಲ ಅದು. ಹೌದಲ್ಲ? ಮೈಯಾಗ ಬರಂಗಿಲ್ಲ. ಎಲ್ಲ ಮರಿಕಿಂತ ಸ್ವಲ್ಪ ದೂರ ನಿಂತ್ಕೊಂಡ್ಬಿಡುತ್ತೆ. ದೂರ ನಿಂತ್ಕೊಂಡ ಅವೇನು ಗೊತ್ತು ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಟೆಲಿವಿಷನ್ ಇರುತ್ತಲ್ಲ ಅವಾಗ ನಾವು ಗೊತ್ತಾಡ್ತಾರೆ. ಅಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಇಂಜೆಕ್ಷನ್ ನೀವೇ ಮಾಡ್ತೇನೆ ಅದು ಇಂಥವ್ರು ಆಗ್ಯದ ಅಂತ ಹೇಳ್ತೀವಿ ಅಂಗಡಿ ಮೆಡಿಕಲ್ದಾಗ ತಗೊಂಬಂದು ಆಮೇಲೆ ಅವರು ಹೇಳಿದ್ರಪ್ಪ ಕಂಪಲ್ಸರಿ ಮಾಡ್ತೀವಿ. ನೀವೇ ಇಂಜೆಕ್ಷನ್ ಮಾಡ್ತೀವಿ ಇನ್ಸುಲ್ ಮಾಡ್ಕೊಂತ. ಅಂದ್ರೆ ಈ ಹೊಸದಾಗಿ ಮರಿ ಸಾಕಾಣಿಕೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರ್ತ ಅಂತ ಒಂದ್ 2 ಮಾತು ಹೇಳ. ಯಾರು ಹೊಸದಾಗಿ ಮರಿ ಸಾಕಾಣಿಕೆ ಮಾಡಕಂತ ಹೋಗ್ತಿರ್ತಾರೆ, ಅವ್ರ ಹತ್ರ ದುಡ್ಡು ಇರ್ತಾ, ಒಂದ್ ಚೆನ್ನಾಗಿರೋ ಶೆಡ್ ಮಾಡಿರ್ತಾರ, ಅವರು ಮರಿ ಸಾಕ್ಬೇಕಂತ ಹೋಗಿರ್ತಾರ. ಅವರು ಸ್ಟಾರ್ಟಿಂಗ್ ಎಷ್ಟು ಮರಿ ತಂದ್ರೆ ಚೆನ್ನಾಗಿರ್ತ, ಮತ್ತೆ ಸ್ಟಾರ್ಟಿಂಗ್ ಶೆಡ್ ಇದ್ರೆ ಶೆಡ್ ಯಾವ ರೀತಿ ಇದ್ರೆ ಚೆನ್ನಾಗಿರ್ತ ಅಂತಂದು ಒಂದ್ 2 ಮಾತು ಹೇಳ. ನೋಡೋಣ ಶೆಡ್ ಚೆನ್ನಾಗಿ ಅವರು ಮಾಡೋ ಯಾಕಂದ್ರ ರೊಕ್ಕ ಇರ್ತ ಅವ್ರು ಗೊತ್ತಿರಂಗಲ್ಲ. ನಮ್ಮಂತರ ಮಾಹಿತಿ ಕೊಟ್ರೆ ಸ್ವಲ್ಪ ಗೊತ್ತಿರಲ್ಲ. ಅಂದ್ರಣ ಇವಾಗ ಜಾಸ್ತಿ ಅಮೌಂಟ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸುಮ್ಮನೆ ಇದ್ದದ್ರಲ್ಲಿ ಮಾಡಿದ್ರೆ ಒಳ್ಳೆ ಸಿಂಪಲ್ ಮೊದ್ಲಾಗಿದ್ದಾರೆ ನಮ್ ಗೊತ್ತಾಗತ್ತಾನ ಸಿಂಪಲ್ ಮಾಡ್ಕೊಂಡ್ರಿ. ಫಸ್ಟಿಗೆ ಒಂದು ನಾನು ಫಸ್ಟಿಗೆ ಒಂದು 4 ಸಾಕಿನ್ರಿ, ಆಮೇಲೆ ಇಷ್ಟು ಮಾಡ್ಕೊಂತ ಒಮ್ಮೆ ಇಷ್ಟೊಂದು ತಂದಾಗೆಲ್ಲ ತಂದ್ರೆ ಅದು ಮನುಷ್ಯ ಗೊತ್ತಾಗಲ್ಲ 4 ಮರಿಲಿದ್ದ ಗೊತ್ತಾಗ್ತಾರೆ ಅಷ್ಟು ಗೊತ್ತಾಗುತ್ತಾ. ಯಾಕಂದ್ರೆ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡಿಬಿಡ್ತಾರೆ ದೊಡ್ಡದ, ಒಂದ್ ವರ್ಷ ಮೇಸಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರೆ. ಅದೇ ರೀ ಅವ್ರು ಅಬಂಡ ಮಾಡಿ ಮುಚ್ಚನ್ ಮಾಡ್ಕೊಂಡ್ಬರ್ತಾರೆ. ದುಡ್ಡು ಇರುತ್ತೆ ಅದ ಆಳಿನ ಮೇಲೆ ಮಾಡ್ತಾರಲ್ರಿ ಲಾಸ್ ಆಗ್ತಾರೆ. ನೀವಂದ್ರೆ ಆಳಪಾಳ ಏನ್ ಹಚ್ಚಲ್ಲ, ಎಲ್ಲ ನೀವೇ ಸ್ವಂತ ಮನೆಯವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ ಎಲ್ಲ ಮನೆಯವ್ರು. ಯಾಕಂದ್ರೆ ಅಣ್ಣ ಇಷ್ಟೊಂದು ಮಾಡ್ಬೇಕಂದ್ರೆ ಬಹಳ ಮಾಹಿತಿ ಬೇಕು. ಯಾಕಂದ್ರೆ ನಿಮ್ ಮರಿ ಒಂದು ಫೇಲ್ ಆಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿರೋ ಮರಿ ಬಂದವ. ಅದ್ರ ವರ್ಷ ಹಿಡಿಯಲ್ಲ. ಇವಾಗ ನಮ್ಮ ಮರಿ ನೀವು ಒಂದೊಂದ್ ಬ್ಯಾಚ್ ಒಳಗ ನಿಮ್ಗೆ ಲುಕ್ಷನ್ ಆಗಿದ್ದೇನ್ ರೈತನ? 3 ಲಕ್ಷ ಆಗ್ಯಾವ್ರಿ. ಆಗ್ಯಾವಲ್ರಿ? 3 ಲಕ್ಷ. ಏನ್ ಕಾರಣದಿಂದ ಆಗ್ಯಾವ್ರಿ? ಅವು ನೀರಿನ ಇರುವಾಗಂತ ಬಂದಿದ್ದಾರೆ. ನೀರಿನ 2 ಲಕ್ಷ ಆಗ್ಯಾವ. 2 ಲಕ್ಷ ಆಗ್ಯಾವ. ಒಂದ್ ಎಕರೆ ಅದು ಏನಾಯ್ತು ಒಂದೇ ಇದಾಗ್ತದೆ. ಇದು ಬ್ಯಾಚಿನ 3 ಇದಾಗಿದೆ. ಅವು 10,600 ಕೊಡ್ತೀನಿ ಒಂದೊಂದು ಅಂತಾವ್ 2 ಲಕ್ಷ ಆಗ್ಯಾರ. ಒಂದು 7,700 ಕೊಡ್ತೀವಿ, ಅದ್ರ 1 ಲಕ್ಷ. ಅಂದ್ರೆ ಇವಾಗ ನೀವು ಈ ನೆಕ್ಸ್ಟ್ ಟೈಮ್ ಏನಾದ್ರು ಶೆಡ್ ಇನ್ನು ಚೆನ್ನಾಗ್ ಮಾಡ್ಬೇಕಂತ ನಿಮ್ ಮನುಷ್ಯನಾಗ ಏನ್ ರೈತನ? ರೈತ್ರಿ ನೆಕ್ಸ್ಟ್ ಮಾಡ್ಬೇಕಂತ ಮಾಡಿದ್ರಿ. 50 ಈಗ 30 ಮಾಡ್ಬೇಕಂತ. ಈ ಟೋಟಲ್ ಎಷ್ಟು ನಿಲ್ತಾವಣ ಮರಿ? ಇಲ್ಲ ಈ ಸಣ್ಣ ರೀ 37 ಮರಿ ಅದಾವ್ರಿ. 37 ಮರಿ ನಿಲ್ತಾವ. ಆದ್ರೆ ಇನ್ನು ಜಾಗ ಅಷ್ಟು ಸಾತಿಲ್ಲ ನಿಮ್ಗೆ? ಸಾತಿಲ್ಲ. ಮುಂದಕ್ಕೆ ಇದ್ರಕಿನ್ನ ಚೆನ್ನಾಗಿ ಶೆಡ್ ಮಾಡ್ಬೇಕಂತ ಐತೆ. ಚೆನ್ನಾಗ್ ಮಾಡ್ಬೇಕಂತ. ಒಳ್ಳೇದಣ್ಣ, ಇದೇ ರೀತಿ ಮಾಡ್ಕೊಂಡು ಇನ್ನ ಚೆನ್ನಾಗಿರೋ ಮರಿ ಮಾಡ. ಯಾಕಂದ್ರೆ ನಿಮ್ ಮರಿ ಚೆನ್ನಾಗಿರೋ ಮರಿನ ಆಯ್ಕೆ ಮಾಡ್ಕೊಂಡ್ರೆ ನೋಡೋಣ ಇದ್ದ ಬೀಸ ಆತರ ಚೆನ್ನಾಗಿರೋ ಮರಿನ ಆಯ್ಕೆ ಮಾಡ್ಕೊಂಡ್ರಿ. ಇದೇ ರೀತಿ ಸಾಕೋಣ. ಒಳ್ಳೇದಾಗಿ ಧನ್ಯವಾದ.